ಸರ್ಕಾರ ಆದೇಶ ಬಂದು ತೆಗ್ದದ ಅಂತ ಹೇಳಿದ್ರೆ ಐ ಅಗ್ರಿ. ಬಟ್ ನಮ್ಮ ಮನೆ ಹ್ಯಾಂಗ್ ನಡಿಬೇಕು? ನೀವು ಬರ್ರಿ, ನೀವು ಬರ್ರಿ ಕಡೆ ಬರ್ರಿ. ಮೇಡಮ್ಮ ನೀರು ಕೊಡ್ರಿ, ನೀರು ಕೊಡ್ರಿ. ಖುಷಿ ಬಾರೋ ಅಲ್ಲ ಬರ್ರಿ ಆ ಕಡೆ ಬರ್ರಿ. ನೀವು ಹೇಳಿದ್ರಿ ಸರ್ಕಾರ ಆದೇಶ ಬಂದು ತೆಗ್ದದ ಅಂತ ಹೇಳಿದ್ರೆ ಐ ಅಗ್ರಿ. ಬಟ್ ನಮ್ಮ ಮನೆ ಹ್ಯಾಂಗ್ ನಡಿಬೇಕು? 15-20 ವರ್ಷದಿಂದ ಪ್ರತಿಯೊಬ್ರು ಮಾಡ್ತಾ ಇದಾರೆ. ಒಂದ್ ಮಹಿಳೆ ಬಿದ್ದಾಳ ಅಂತಂದ್ರು ಕರುಣೆ ಇಲ್ಲ ಸರ್. ನೀವು ಮೊದಲೇ ಹೇಳಿ ಸರ್, ಇಲ್ಲಿ ಎದಕ್ಕೂ ಜಾಗ ಇಲ್ಲ ಭಾವನಾತ್ಮಕ, ನಾನು ಒಪ್ಕೊಂಡೆ ಸರ್. ಆದ್ರೆ ನಮ್ಮ ಮನೆಯಲ್ಲಿ ಈ ತರ ಆದ್ರೆ ನೀವು ಹಿಂಗೆ ಮಾಡ್ತೀರಾ ಸರ್? ನನಗೆ ಇದೆ ಹೇಳಿ. 281 ಜನ ಎಲ್ಲಿ ಹೋಗ್ಬೇಕು ಅದು ದಾರಿ ತೋರಿಸ್ರಿ, ನಾವು ಅಲ್ಲಿ ಹೋಗ್ತೀವಿ. ನೀವು ಎಲ್ಲಿ ಹೋಗಂತೀರ ಅಲ್ಲಿ ಹೋಗ್ತೀವಿ. ಸರ್ವಾಧಿಕಾರ ಸರ್, ಅವರೆಲ್ಲ ಡಿಸಿಷನ್ ತಗುವಂತ ಅಧಿಕಾರ ಸರ್ ಅದ. ನಾನ್ ಹೇಳ್ತೀನಿ ಇವರು ಮನಸ್ಸು ಮಾಡ್ಬೇಕು. ಇಲ್ರಿ ಮನಸ್ಸು ಮೀಟಿಂಗ್ ಇವಾಗ ಆಗಿದೆ, ಅದು ಪ್ರೊಸೀಡಿಂಗ್ ಆಗಬೇಕು. ಪ್ರೊಸೀಡಿಂಗ್ ಆದ್ಮೇಲೆ ಯಾವ ಏಜೆನ್ಸಿ ಸೆಲೆಕ್ಟ್ ಆಗಿದೆ ಅವ್ರಿಗೆ ಆರ್ಡರ್ ಹೋಗ್ಬೇಕು. ಆರ್ಡರ್ ಹೋದ್ಮೇಲೆ ನಿಮ್ಗೆ ಅವ್ರಿಗೆ ಒಳಗೆ ತಗೊಳ್ಳುವ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ. 1 ವಾರನ ವೇಟ್ ಮಾಡ್ಬೇಕು ತಾವು ದಯವಿಟ್ಟು. ಹೋರಾಟ ಮಾಡಿ ಹೋರಾಟ ಮಾಡಿ. ಬಟ್ ಇದು ನೀವು ಆಯ್ತು, ಮಳೆ ಹೊಂಟಿದೆ, ಸೈಡಿಗೆ ಕೂಡಿ. ಈಗ ಕೂಡಿ ಸೈಡಿಗೆ ಅಲ್ಲಿ ನಮ್ಮ ಮಾತಾಡ್ತಿದ್ರೆ ನೀವು ಬೇಕಾದ್ರೆ ಆಮೇಲೆ ಬಂದರೆ ಬೇರ್ತಾರೆ ನಮ್ಮ ಯೂನಿಟಿ ಗ್ರೂಪ್ನಾಗ ಹಾಕ್ತೇನೆ ನೋಡಿ. ಏನ್ರಿ ನೀವೆಲ್ಲ ಶುರು ಆದಾಗ ಇದಾದ್ಮೇಲೆ 20 ಮೇ ಕೂಡ ಸುತ್ತೋಲೆ ಬಂದಿದೆ. 6 ವಿಶ್ವವಿದ್ಯಾಲಯಗಳು ಏನು ಮಾಡಬೇಕು ಅನ್ನೋದು ಇಂಟರ್ನಲ್ ಇದ್ರ ಮೇಲೆ ಅದನ್ನೇ ಮಾತಾಡಿದ್ದೆ ನಾನು ಅವತ್ತಾದ್ರು. ನಿಮ್ಗೆಲ್ಲ ಗೊತ್ತಿದೆ ದೊಡ್ಡ ಮನೆಯವರೇ, ನಾವೇನು ಮಾತಾಡ್ತೀವಿ ಒಳಗೆ ಕುಂತಾಗ ನಾ ಯಾವುದು ಮಾತು ಡಿವೇಟ್ ಮಾಡೋದು ನಾವು. ಅದಾದ್ಮೇಲೆ ಮೊನ್ನೆ ಒಂದಷ್ಟು ಜನ ಲೇಡೀಸ್ ಬಂದಿರೋ ಅವ್ರಿಗೂ ಅದೇ ಹೇಳಿನ, ನಿಮ್ಮ ಮುಂದೊಂದು ಅವ್ರ ಮುಂದೊಂದು ಹೇಳೋದಿಲ್ಲ. ಇಲ್ಲ ಸರ್, 42 ದಿವಸ ಆಯ್ತು ನಾವು ಒಂದು ತಡ್ರಿ 42 ದಿವಸ ಅಂದ್ರೂ ಕೂಡ ನಾವು ನೀವು ಸೆವರಲ್ ಟೈಮ್ಸ್ ಮಾತಾಡಿದ್ದೀವಿ. ಮಾತಾಡೋದೈತಲ್ಲ ಸರ್, ಸಂಧಾನ ವಿಫಲ ಆಗಿದೆ. ಮತ್ತೆ ವಿಫಲ ಸಕ್ಸಸ್ ಆಗಿದೆ ಇಲ್ಲ. ಸೊ ಈಗ ಆಡಳಿತ ವರ್ಗದವರಾಗಿ ನಮ್ಮ ಮೇಲೂ ಕೆಲವೊಂದು ವಿಷಯದಲ್ಲಿ ಬೈಂಡಿಂಗ್ ಇದೆ. ತಾವು ಸಾಹೇಬ್ರ ಹತ್ರ ಹೋಗಿದ್ದೆ ಅವತ್ತು ಅಲ್ಲಿ ಬೆಂಗಳೂರಿಗೆ. ನಾನು ವಿತಿನ್ 2 ಡೇಸ್ ಬರ್ತೇನೆ ಸರ್, ಬಟ್ ಆಗ್ತೇನೆ. ನೆಕ್ಸ್ಟ್ ಡೇ ತೊಗೊಂಡಾಗ ಇಲ್ಲ ಸಾಹೇಬ್ರು ಬೆಂಗಳೂರು ಹೊಂಟಾರೆ ಡೆಲ್ಲಿ ಟೈಮ್ ರೆಸ್ಟ್ ಆಫ್ ಥಿಂಗ್ಸ್ ಯು ನೋ. ಈ ಸದ್ಯ ಕೂಡ ನಾವು ಮಾತಾಡಿದ್ವಿ ಜಸ್ಟ್ ನಾವು ಸಾಹೇಬರು ಖುಷ್ಬು ಗೋಲ್ ಚೌಧರಿ ಅವ್ರ ಹತ್ರ ಮಾತಾಡ್ತೇವೆ. ನಮ್ಮ ಸೆಕ್ರೆಟರಿ ಅವರು ಸರ್ ಈ ಥರ ಬೈಂಡಿಂಗ್ ಇದೆ, 20 ತಾರೀಕಿನ ನಿಮ್ಮ ಹತ್ರ ಅವ್ರು ಬಂದಾಗ ಕೂಡ ನಮ್ಗೆ ಆದೇಶ ಹಾಕಿದ್ದಾರೆ ಅವರು. ಏನು ರೀ ಆಯ್ತು, ಅವ್ರಿಗೆ ಮಾತಾಡ್ತೇನೆ ಮಾತಾಡೇನು ಹೇಳ್ತಾರೆ ನೋಡೋಣ ಸರ್. ನಂದು ಏನದ ಅಂತಂದ್ರೆ ಈಗ ನಿಮ್ಮ ಬೇಡಿಕೆ ಬಗ್ಗೆ ನಾವು ಯಾವುದೂ ಅಡ್ಡ ಬಂದಿಲ್ಲ. ನೀವು 281 381 ಹಂಗೆ ಆಯ್ತು, ನನಗೆ ಬಾದರೇಷನ್ ಇಲ್ಲ. ಐ ಆಮ್ ನಾಟ್ ಅಗೇನ್ಸ್ಟ್ ವಿಶ್ವವಿದ್ಯಾಲಯ, ಯಾರದೇ ಪರ್ಸ್ನಲ್ ಅಗೇನ್ಸ್ಟ್ ಇಲ್ಲ. ಬಟ್ ವಿಶ್ವವಿದ್ಯಾಲಯ ಚೌಕಟ್ಟು ಕಾನೂನಿನ ಚೌಕಟ್ಟು ಒಳಗಡೆ ಬೈಂಡಿಂಗ್ ಒಳಗಡೆ ಕೆಲಸ ಮಾಡಬೇಕಾಗ್ತದೆ. ನಾನು ಸೆವರಲ್ ಟೈಮ್ಸ್ ನೀವು ಬಂದಾಗ ಅದು ಹೇಳ್ತೀವಿ, ಇಷ್ಟು ದಿವಸ ಅವ್ರು ಬಾಯಲ್ಲಿ ಹೇಳ್ತಿದ್ರು, ಈಗ ಆದೇಶ ರೂಪದಾಗ ತರಾಕತ್ತಾರೆ. ಆದೇಶ ರೂಪನಾಗ ತರಾಕ್ತಾರೆ. ಆದೇಶ ಯಾರಾದರೂ ಎನಿ ಟೈಮ್ ಕೇಳ್ಬೋದು, ಸುಳ್ಳು ಅಂತ ನಾವು ಹೇಳಕ್ಕೆ ಬರೋದಿಲ್ಲ, ಹೌದಾ? ಅದಕ್ಕೆ ಈಗ ಸಾಹೇಬ್ರು ಏನು ಹೇಳ್ತಾರೆ ನೋಡೋಣ. ಒಂದು ದಿವ್ಸ ಮತ್ತೆ ಟೈಮ್ ಕೊಡ್ತಾರೆ, 2 ದಿವಸ ಟೈಮ್ ಕೊಡ್ತಾರೆ, ನೋಡೋಣ. ನೀವು ಕೂಡ ಡೆಲಿಗೇಷನ್ ಹೋಗೋಣ ಗೌರ್ಮೆಂಟ್ ಹತ್ರ, ಹೈದರಾಬಾದ್ರ ಕುಂತ್ಕೊಂಡು ನಿಮ್ಮದು ನೀವು ಹೇಳ್ರಿ, ನಮ್ಮದು ನಾವು ಹೇಳ್ತೇವೆ. ಅಲ್ಲೇ ಸೊಲ್ಯೂಷನ್ ಆಗಲಿ, ಅಲ್ಲೇ ಸಂಚಿತ ನನ್ನ ಕೊಡಿ ಡೈರೆಕ್ಟು 281 ಮೆಂಬರ್ ಕೂಡ ನಾವು ಅಂತೀವಿ. ಯಾಕಂದ್ರೆ ನಮಗೆ ಅವ್ರು ಫೈನಾನ್ಷಿಯಲ್ ಪ್ರಾಮಿಸ್ ಮಾಡ್ಬೇಕಾಗ್ತೈತಿ. ಬರೋದೆಲ್ಲ ಪೇಮೆಂಟ್ಗೆ ಬರೋದಲ್ರಿ, ಪ್ರಶ್ನೆ ಬರೋದು ಪೇಮೆಂಟಿಗೆ, ನಾಟ್ ದ ನಂಬರ್.
ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ದು ವಿಷಯ ಏನಪ್ಪ ಅಂದ್ರೆ ನಮಗೆ ಸುತ್ತೋಲೆ ಮುಖಾಂತರ ಮರು ಆ ಕಾಂಟ್ರಾಕ್ಟ್ ಮುಗಿದಿದೆ, ಆ ಕಾಂಟ್ರಾಕ್ಟ್ ದಯವಿಟ್ಟು ಅದನ್ನ ಬಿಟ್ಬಿಟ್ರಿ ದೊಡ್ಡ ಮನೆ. ವಾಪಸ್ ಅಲ್ಲಿ ಹೋಗೇನೆ ತೊಂದರೆ ಆಗ್ತಾ ಇದೆ. ಅದು ತೊಂದರೆ ಸರ್. ಒಂದೇ ನಿಮಿಷ ಈಗ ಟೆಂಡರ್ ಇವಾಗ ಆಗಿದೆ, ಟೆಂಡರ್ ಆದ ನಂತರ ನಮಗೆ ತೋತೀನಿ ಅಂತ ಹೇಳಿದ್ರಲ್ಲ, ಸುತ್ತೋಲೆ ಮುಖಾಂತರ ಸುತ್ತೋಲೆ ಹೊಡಿಸಿ ನಾಳೆ ಕೆಲಸಕ್ಕೆ ಹೋಗ್ತೀವಿ. ಪ್ರಸ್ತಾವನೆ ಬೇಕಿದ್ರೆ ಆಮೇಲೆ ಸಲ್ಲಿಸ್ತೀವಿ. ಅಲ್ಲಲ್ಲ, ಈಗ ನಿಮ್ಗೆ ತಗೊಳ್ಳೋದ್ರ ಬಗ್ಗೆ ಡಿಸಿಷನ್ ಆಗ್ಬೇಕಲ್ಲ. ಗೌರ್ಮೆಂಟ್ ನೀವು ಅಟ್ರು ತಗೋಬೇಡ್ರಿ ಅಂತ ನಮ್ಗೆ ಆದೇಶ ಹಾಕಿದೆ. ಯಾವ ರೀತಿ ನಮಗೆ ವಿತೌಟ್ ಇನ್ಫಾರ್ಮೇಶನ್ ನಮಗೆ ಸುತ್ತೋಲೆ ಹೊಡಿಸಿರಲ್ಲ ಸರ್, ಅದೇ ರೀತಿಯಾಗಿ ನಮಗೆ ಈಗ ಮೊದಲು ಒಳಗೆ ಸೇರ್ಕೊಳ್ಳುವಾಗ ನಾವು ನೋಡ್ರಿ ಮಾತು ತಗೊಂಡ್ರೆ ಎತ್ತಿರಕ ದಯವಿಟ್ಟು ನಮ್ಮ ಕಡೆ ಏನ್ ಕಡೆ ಮಾತಾಡ್ಬೇಡ್ರಿ. ಕರೆಕ್ಟ್ ಆಗಿ ಮಾತಾಡೋಣ. ಏನಿದೆ ಸುತ್ತಲ್ ಪ್ರಕಾರ ಹೆಂಗ್ ಬರ್ತೈತಿ, ಅದು ಟರ್ಮಿನೇಟ್ ಆಗಿದೆ. ಸುತ್ತಲ್ ಪ್ರಕಾರ ನಾನು ಅಟ್ಟು ಬಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹೊರಗುತ್ತಿಗೆ ನೌಕರರು ನಾವು ಇದು ಏಪ್ರಿಲ್ 29ನೇ ತಾರೀಕು ನಾವು ಏನದಲ್ಲ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು. ಧರಣಿ ಸತ್ಯಾಗ್ರಹವನ್ನು ನಮಗೇನೆಂದರೆ ಶಾಶ್ವತವಾದಂಥ ಈ ಥರ ಏನದಲ್ಲ ಟೆಂಡರ್ ಬರುತ್ತೆ ಹೋಗುತ್ತೆ, ಟೆಂಡರ್ನಲ್ಲಿ ಹಾಕೋದು ತೆಗೆಯೋದು ಮಾಡ್ತಾರೆ ಅಂತೇಳಿ 15-20 ವರ್ಷಕ್ಕಿಂತ ಮೇಲ್ಗಡೆ ಎಲ್ಲ ದುಡಿತಾ ಇದ್ದೀವಿ. ಆ ಥರ ಆಗೋದು ಬೇಡ, ಒಂದು ನೇರ ಪಾವತಿ ಬರಲಿ ಅಂತ ಹೇಳಿ ನಾವೇನು ಮಾಡಿದ್ವಿ, ಒಂದು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು 29ನೇ ತಾರೀಕು. ಅವ್ರು ಏನು ಮಾಡಿದರು ಅಂದರೆ ಏಕಾಏಕಿ ನಮ್ಗೆ 30ನೇ ತಾರೀಕು ಒಂದು ಸರ್ಕ್ಯುಲರ್ ಆದೇಶವನ್ನು ಹೊರಡಿಸಿದರು. ಈಗ 781 ಜನರನ್ನು ಕೈ ಬಿಡಲಾಗಿದೆ. ಆಮೇಲೆ ಯಾರಾದರೂ ತೊಗೊಂಡ್ರೆ ಡಿಪಾರ್ಟ್ಮೆಂಟ್ HOD ಯಾರಾದರೂ ಕೆಲಸಕ್ಕೆ ತೊಗೊಂಡ್ರೆ ನೇರವಾಗಿ ಅವರೇ ಹೊಣೆ ಅಂತ ಹೇಳಿ ಈ ಥರ ಮಾಡಿದರು. ಆಮೇಲೆ ಸಿಂಡಿಕೇಟ್ ನಿರ್ಣಯದಂತೇನು ಅಂತ ಆ ಸುತ್ತೋಲೆಯಲ್ಲಿ ಇದೆ. ಅಲ್ಲಿಂದ ಇಲ್ಲಿವರೆಗೂ ಇವತ್ತಿನವರೆಗೂ ಅಂದರೆ 42 ದಿವಸ ಆಯಿತು. 42 ದಿವಸ ಆದರೂ ನಾವು ಶಾಂತಿಯುತವಾದಂಥ ಹೋರಾಟವನ್ನೇ ಮಾಡ್ತಿದ್ದೇವೆ. 18 ತಾರೀಕು ಅಂದರು, 3ನೇ ತಾರೀಕು ಅಂದರು, 9 ಹಾಗೆ ಮುಂದೆ ಹಾಕ್ತಾನೆ ಬರ್ತಿದ್ದಾರೆ. ಸಿಂಡಿಕೇಟ್ ಒಂದು ನಿರ್ಣಯ ಮುಂದೆ ಹಾಕ್ತಾ ಇಲ್ಲಿವರೆಗೂ ತಂದಿದ್ದಾರೆ. ಇವತ್ತು ಸಹ ಏನಾಗಿದೆ ಅಂತ ನಾವು ಕಾಯ್ಕೋತ ಕೂತಿದ್ವಿ, ಆದರೂ ಏನೂ ಇಲ್ಲಿವರೆಗೂ ನಿರ್ಣಯ ಬಂದಿಲ್ಲ. ಆದರೆ ನಾವು ಈ 42 ದಿನದಲ್ಲಿ ಅನುಭವಿಸೋದಂಥ ಕಷ್ಟಗಳು ಅಷ್ಟಿಷ್ಟಲ್ಲ. ನಾವೇನು ಇಂಥ ಒಂದು ಸುಡು ಬಿಸಿಲಲ್ಲಿಯೂ ಸಹ ಏಪ್ರಿಲ್ ಮೇ 2 ತಿಂಗಳು ನಮ್ಮ ಮೈ ಮೇಲೆ ಇಷ್ಟು ಬಿಸಿಲು ಹೋದರೂ ಸಹ ಸುಡಿ ಬಿಸಿಲಲ್ಲಿ ನಾವು ಕೂತಿದ್ದೇವೆ ಅಂತಂದರೆ 781 ಜನರದ್ದು ಪರಿಸ್ಥಿತಿ ಏನಾಗಿರಬೇಕು. ಕೆಲವೊಬ್ಬರು ಮಹಿಳೆಯರನ್ನು ಹುಷಾರಿರಲಿಲ್ಲ, ಅವರು ಇದೇ ಒಂದು ಕಾರಿಡೋರ್ನಲ್ಲಿ ಬಿದ್ದಿದ್ರು ಸಹ ಈ ಕುಲಸಚಿವರು ನೋಡಲಿಲ್ಲ. ಆಮೇಲೆ ಭಾಳಷ್ಟು ಜನರು ಏನದಲ್ಲ BP ಹೆಚ್ಚು ಕಮ್ಮಿ ಆಗಿದ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇನ್ನು ಪುರುಷರು ಏನದರಲ್ಲ ಅವರು ನೌಕರರು ರಾತ್ರಿ ಅಹೋರಾತ್ರಿ ಧರಣಿ ರಾತ್ರಿ ಸಹ ಮಾಡ್ತಾರೆ. ಇಂಥ ಮಳೆ ಬಂದರೂ ಸಹ ಹಾವು ಚೇಳು ಲೆಕ್ಕಿಸದೆ ಅವರು ಸಂಸಾರದ ಮೇಲೆ ಎಲ್ಲವನ್ನು ತೊರೆದು ಅವ್ರು ಏನು ಮಾಡ್ತಾ ಇದ್ದಾರೆ, ಮಲಗ್ತಾ ಇದ್ದಾರೆ. ಅಂತರ್ಜೀವನ ಪರಿಸ್ಥಿತಿ ಏನಾಗಿರಬೇಕು. ನಾಳೆ ಅವ್ರಿಗೆ ಏನಾದರೂ ಆದರೆ ಅವ್ರ ಮಕ್ಕಳನ್ನು ಯಾರು, ಅವ್ರ ಮಕ್ಕಳು ಸಂಸಾರ, ಅವ್ರ ತಂದೆ ತಾಯಿಯ ಹೊಣೆ ಯಾರು? ಈ ವಿಶ್ವವಿದ್ಯಾಲಯ ನೇರವಾಗಿ ಹೊಣೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 3ನೇ ತಾರೀಕು ಸಿಂಡಿಕೇಟ್ ಸಭೆಯಲ್ಲಿ ನಮ್ಮ ಬಗ್ಗೆ ಟೆಂಡರ್ ಅವಧಿ ಟೆಂಡರ್ ಕಂಪ್ಲೀಷನ್ ಮಾಡಿ ನಮ್ಮ ಮರು ನೇಮಕ ಮಾಡ್ತೀನಿ ಅಂತ ಕಿಸಿ ವಿಷಯ ಹಾಗೂ ಕುಲಸಚಿವರು ಕುಲಪತಿಗಳು ಹಾಗೂ ಆಡಳಿತ ಮಂಡಳಿದವರು ನಮಗೆ ತಿಳಿಸಿದರು. ಆ 3ನೇ ತಾರೀಕು ಸಿಂಡಿಕೇಟ್ ಸಭೆ ಆಗಲಿಲ್ಲ. ಮತ್ತು ಮುಂದೂಡಿ 9ನೇ ತಾರೀಕು ಅಂತ ಹೇಳಿಸಿ ನಮ್ಮ ಗಮನಕ್ಕೆ ಬಂತು. 9ನೇ ತಾರೀಕು ಏನಾದರೂ ನಿರ್ಧಾರ ಆಗುತ್ತೆ, ನಮ್ಮ ಪರವಾಗಿ ನಿರ್ಧಾರ ಆಗಿದ್ದು ನಾವು ಕೆಲಸಕ್ಕೆ ಮರು ನೇಮಕ ಮಾಡ್ಕೊಳ್ತಾರೆ ಸುತ್ತೋಲೆ ಮುಖಾಂತರ ಅಂತ ತಿಳ್ಕೊಂಡಿಸಿ. ಆದರೆ ಸಿಂಡಿಕೇಟ್ ಸಭೆಯಲ್ಲಿ ಯಾವುದೇ ರೀತಿ ತೀರ್ಮಾನ ಆಗಿಲ್ಲ. ಖಾಲಿ ಚರ್ಚೆಗಳಾಗಿ ಚರ್ಚೆ ಆಗಿದೆ. ಟೆಂಡರ್ ಆಗಿದೆ, ಯಾರಿಗೋ ಕನ್ಸಿಡರ್ ಅಂದರೆ ಯಾರಿಗಂತೂ ಗೊತ್ತಿಲ್ಲ. ನೇಮಕ ಮಾಡೋ ಬಗ್ಗೆದಾಗ ಚರ್ಚೆನೇ ಆಗಿಲ್ಲ. ಆ ಕಾರಣದಿಂದ ಒಂದು ಸಿಂಡಿಕೇಟ್ ಸದಸ್ಯರನ್ನು ಭೇಟಿ ನೀಡುವಾಗ ಅವ್ರು ಹೇಳಿದ್ರು, ನಿಮ್ಮದು ಟೆಂಡರ್ ಬಗ್ಗೆದಾಗ ಚರ್ಚೆ ಆಗಿದೆ, ಬೇರೆ ನೇಮಕಾತಿ ಬಗ್ಗೆದಾಗ ಚರ್ಚೆ ಆಗಿಲ್ಲ ಅಂತ ಕೇಳೋದು. ನಾವು ಅದಕ್ಕೆ ನಾವು ಅವ್ರು ಕೇಳೋಕಂತಗಿಸಿ ಇಲ್ಲಿ ಬಂದಿಸಿ ಇದಕ್ಕೆ ಕಾರಣ. ನಾಗಲಕ್ಷ್ಮಿ ಮೇಡಮ್ ಅವರು ಸಹ VC ಅವರಿಗೆ ಮಾತಾಡಿ ಫೋನ್ ಮುಖಾಂತರ ಮಾತಾಡಿಗಿಸಿ ಅವರನ್ನು ತಕ್ಷಣದಿಂದ ಅವರಿಗೆ ಕೆಲಸಕ್ಕೆ ತಗೋ, ಅದು ಆಮೇಲೆ ನಂತರ ಅದ್ರ ಬಗ್ಗೆದಾಗ ಚರ್ಚೆ ಮಾಡೋಣ, ನೇಮಕಾತಿ ಬಗ್ಗೆದಾಗ ಚರ್ಚೆ ಮಾಡೋಣ ಅಂತ ಗಿಸ್ನು ಸಹ ಹೇಳಿದ್ರು. ಅವ್ರು ಮೌಖಿಕವಾಗಿ ಹೇಳಿದ್ರು ಸಹ. ಮತ್ತು ಪ್ರತ್ಯಕ್ಷವಾಗಿ ಪ್ರತಿಭಟನೆ ಎದುರು ಬಂದರು ಮೇಡಮ್. ಬಂದು ನಮ್ಮನ್ನು ಸ್ಪಂದಿಸಿ ಸರ್ಕಾರ ಲೆವೆಲ್ನಾಗ ಏನಾದರೂ ಇದೆ ಅದಕ್ಕೆ ನಾನು ಕ್ರಮ ಕೈಗೊಳ್ತೀನಿ ಅಂತ ಸಹ ನಮ್ಮ ಮಾತನ್ನು ಹೇಳಿದ್ರು. ಮುತ್ತಿಗೆ ಅಪ್ಪ ಅಂದರೆ 47 ದಿವಸಗಳಾದರೂ ಯಾವುದೇ ಅಧಿಕಾರಿ ಬಂದು ಸ್ಪಂದಿಸದೇ ಇದ್ದ ಕಾರಣ ಇವತ್ತು ಸಿಂಡಿಕೇಟ್ನಲ್ಲಿ ಏನಾದರೂ ಚರ್ಚೆ ಆಗುತ್ತೆ ಅಂತ ತಿಳ್ಕೊಂಡು ಬಂದೆವು. ಅದು ಯಾವುದೇ ರೀತಿ ಚರ್ಚೆ ಆಗದ್ರಿಂದ ಒಂದು ಸಿಬ್ಬಂದಿಗಳು, ಒಂದು ಮಹಿಳಾ ಸಿಬ್ಬಂದಿ ಆಸ್ಪತ್ರೆ ದಾಖಲಾಗ್ತಾರೆ BP ಹೈ ಶುಗರಲ್ಲಿ. ನೀವು ಗದ್ದಲ ಮಾಡೋದ್ರಿಂದ ಇದು ಒಳ್ಳೆ ಇದು ಅಲ್ಲ. ಅರ್ಥ ಆಯ್ತಾ? ನೀವು ಮಾಡ್ತಾ ಇಲ್ಲ ಆದ್ರೆ ಆ ರೀತಿ ಸೃಷ್ಟಿ ಆಗ್ತಕ್ಕಂಥ ಒಂದು ವಾತಾವರಣ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲರೂ ನಿಮ್ಮ ಜೊತೆ ಹೌದಿಲ್ಲ. ಈಗ ಮಾನ್ಯ ಸಿಂಡಿಕೇಟ್ ಸದಸ್ಯರು ಪೂರ್ಣ ಎಲ್ಲ ಸದಸ್ಯರಿಗಿಲ್ಲ, ಹಾಗಾಗಿ ಏನು ಡಿಸಿಷನ್ ತಗೋಕಾಗಿಲ್ಲ, ನೀನು ಹೇಳೋದಕ್ಕೆ ಹೋಗಿ ಬರ್ತೀನಿ ಅಂತ ಇದಕ್ಕೆ ಏನಂತೀವಿ. ಈಗ ಅವ್ರು ಸಿಂಡಿಕೇಟ್ ಸದಸ್ಯರು ಹೇಳಿರಲ್ಲ, ಸುಪ್ರೀಂ ಯಾರು? ಅವರೇ ವೈಸ್ ಚಾನ್ಸಲರ್ ಕೇಳಿ.
ಸುಪ್ರೀಂ ಅದ. 42 ದಿವಸ ಆಯ್ತು, ಏನಿಲ್ಲ. ಜರ ದುಡ್ಕೋಬೇಕು ನೀವು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.